ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹೊಸ ಕರ್ನಾಟಕ ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನ ಜೀವನ ದುಬಾರಿಯಾಗಿದೆ. ಮಧ್ಯ ವರ್ಗದ ಜನರ ಜೀವನ ದುಬಾರಿಯಾಗಿದೆ. ಜೊತೆಗೆ ಬೆಲೆ ಏರಿಕೆನೂ ಕೂಡ ದೇಶದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಈ ದೇಶದ ಜನರಿಗೆ ಟೋಪಿ ಹಾಕತಕ್ಕಂಥ ಕೆಲಸವನ್ನು ಮಾಡಿದ್ರು. ಗುಜರಾತ್ ಮಾದರಿ ಸರ್ಕಾರವನ್ನ ತರ್ತೀವಿ ಕೇಂದ್ರದಲ್ಲಿ, ಒಳ್ಳೆ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನ ಕೊಟ್ಟರು. ಬೆಲೆ ಏರಿಕೆ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆದಾಗ ನೀವೆಲ್ಲ ನೋಡಿದ್ದೀರಿ. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾತಾಡಿದ್ರು, ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಏರಿಸಿದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈ 4 ಬಾರಿ ಏರಿಸಿದ ಮೇಲೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 110 ರೂಪಾಯಿ ಒಂದು ಲೀಟ್ರಿಗೆ, 110 ರೂಪಾಯಿ 93 ಪೈಸೆ, 110 ರೂಪಾಯಿ 93 ಪೈಸೆ. ಹಿಂದೆಂದೂ ಕೂಡ ಇಷ್ಟೊಂದು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಗಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ ಈಗ ಬೆಂಗಳೂರಿನಲ್ಲಿ 98 ರೂಪಾಯಿ 89 ಪೈಸೆ, 98 ರೂಪಾಯಿ 89 ಪೈಸೆ ಆಗಿದೆ. ಬಹುಶಃ 100 ರೂಪಾಯಿ ದಾಟುತ್ತೆ. ಈಗ 4 ಸಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ. ಒಂದು ಈ ಬೆಲೆ ಏರಿಸೋದ್ರಿಗೆ ಮಾಡಿ ಸುಮಾರು 7 ರೂಪಾಯಿ 52 ಪೈಸೆ, 7 ರೂಪಾಯಿ 52 ಪೈಸೆ ಒಂದು ಲೀಟರ್ ಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಒಂದು ಲೀಟರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಈ ಅವರ 12 ವರ್ಷದ ಅವಧಿಯಲ್ಲಿ ಅನೇಕ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮೇ ತಿಂಗಳು 2014 71 ರೂಪಾಯಿ 41 ಪೈಸೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಇತ್ತು. 71 ರೂಪಾಯಿ 41 ಪೈಸೆ ಪೆಟ್ರೋಲ್ ಬೆಲೆ ಇತ್ತು. ಡೀಸೆಲ್ ಬೆಲೆ 56
ರೂಪಾಯಿ 71 ಪೈಸೆ ಇತ್ತು. ಇವತ್ತು ಎಷ್ಟಾಗಿದೆ ನೋಡಿ, 110 ರೂಪಾಯಿ, 110 ರೂಪಾಯಿ 83 ಪೈಸೆ ಪೆಟ್ರೋಲು, ಆಮೇಲೆ 98 ರೂಪಾಯಿ 89 ಪೈಸೆ ಡೀಸೆಲು. ಅವತ್ತು ಗ್ಯಾಸ್ ಬೆಲೆ ಎಷ್ಟಿತ್ತಪ್ಪ ಅಂತಂದ್ರೆ 412 ರೂಪಾಯಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ. ಮನೆ ಅಡಿಗೆ ಮನೆ ಗ್ಯಾಸು 412 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? 915 ರೂಪಾಯಿ 50 ಪೈಸೆ. 915 ರೂಪಾಯಿ 15 ಪೈಸೆ ಅಂದ್ರೆ ಸುಮಾರು ಡಬಲ್ಗಿಂತ ಜಾಸ್ತಿ, 503 ರೂಪಾಯಿ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಯಾವ ಕಾರಣ? ನಾನು ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಅಮೆರಿಕನ್ ಡಾಲರ್ ಅವತ್ತು ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅಂತಕ್ಕಂಥದ್ದು. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಈಗ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಪೆಟ್ರೋಲ್ ಬೆಲೆ ಹೆಚ್ಚಾಗ್ತಾ ಇದೆ. ಒಂದು ಹಂತದಲ್ಲಿ 65ರಿಂದ 70 ರೂಪಾಯಿ ಹೊಡಿತು ಕ್ರೂಡ್ ಆಯಿಲ್ ಬೆಲೆ. ಅದನ್ನ ಕನ್ಸ್ಯೂಮರ್ಸ್ ಯಾರು ಪೆಟ್ರೋಲ್ ಬಳಸ್ತಾರೆ, ಡೀಸೆಲ್ ಬಳಸ್ತಾರೆ, ಅವ್ರಿಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ $65 $70 ಆಗಿತ್ತು. ಆದರೂ ಕೂಡ ಟ್ರಾನ್ಸ್ಫರ್ ಮಾಡಲಿಲ್ಲ. ಈಗಲೂ ಕಡಿಮೆ ಇದೆ, 100 ಒಳಗಡೆ ಇದೆ. ಆದ್ರೂ ಏರಿಸಿದ್ದಾರೆ ಪೆಟ್ರೋಲ್. 4 ಸಾರಿ ಏರಿಸಿದ್ದಾರೆ. 7 ರೂಪಾಯಿ 52 ಪೈಸೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೆಲೆ ಏರಿಕೆ ಆಗುತ್ತೆ. ಒಂದು ಹೋಟೆಲ್ ತಿಂಡಿಗಳು ಜಾಸ್ತಿ ಆಗ್ತದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ರೈತರು ಕಷ್ಟ ಸಿಕ್ಕಾಗ್ತಾರೆ, ಸಾಮಾನ್ಯ ಜನ ಕಷ್ಟ ಸಿಕ್ಕಾಗ್ತಾರೆ. ಸೊ ಅದರಿಂದ ನರೇಂದ್ರ ಮೋದಿಯವರು ಇವತ್ತು ದೇಶವನ್ನ ಲೂಟಿ ಹೊಡಿತಾ ಇದ್ದಾರೆ, ಸಾಮಾನ್ಯ ಜನರನ್ನು ಲೂಟಿ ಹೊಡಿತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರವಾಗಿ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿರ್ತಕ್ಕಂಥದ್ದು. ಬಹುಶಃ ನಿಮಗೂ ಕೂಡ ಸ್ಕೂಟರ್ನಲ್ಲಿ ಓಡಾಡ್ತೀರಿ ನೀವು ಜಾಸ್ತಿಯಾಗಿ, ನಿಮಗೂ ಕೂಡ ಇದರ ಬಿಸಿ ತಟ್ಟುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕಾರ್ನಲ್ಲಿ ಓಡಾಡೋರು ಬಹಳ ಕಡಿಮೆ, ಮೋಟರ್ ಬೈಕ್ ನಲ್ಲಿ ಜಾಸ್ತಿ ಓಡಾಡೋರು. ನೀವು ಪೆಟ್ರೋಲ್ ಹಾಕಿಸ್ಬೇಕು, ಡೀಸೆಲ್ ಹಾಕಿಸ್ಬೇಕು, ಅದರಿಂದ ಜಾಸ್ತಿ ಆಗ್ತದೆ. ಅದರಿಂದ ದಯಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ನನಗೆ ಇನ್ನೊಂದು ಫಂಕ್ಷನ್ ಇದೆ, ನಾನು ಸುರ್ಜೇವಾಲ ಅವರ ಕರ್ಕೊಂಡು ಬಂದಿದ್ದೆ. ನಾನು ಇನ್ನೊಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ಹೋಗ್ಬೇಕಾಗಿದೆ. ಈಗ ನಮ್ಮ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಆಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಸುರ್ಜೇವಾಲ ಅವ್ರನ್ನ ಕೇಳಿ ಅವ್ರು ಉತ್ತರ ಕೊಡ್ತಾರೆ.
ಸ್ನೇಹಿತರೆ, ಸುರ್ಜೇವಾಲ ಸಾಹೇಬ್ರೆ, ಅಭಿಷೇಕ್ ಅವರೇ, ಕ್ಷಮಿಸಬೇಕು. ತಾಳತೋರಿಯಲ್ಲಿ ನಿಮ್ಮೆಲ್ಲ ಅರ್ಜೆಂಟಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ತಮ್ಮ ಗಮನ ಸೆಳೀಬೇಕು ಅಂತೇಳಿ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ. ನನಗೂ ಸ್ವಲ್ಪ ಖಾಸಗಿ ಕಾರ್ಯಕ್ರಮ ಆಯ್ತು, ಹೊರಗಡೆ ಹೋಗಿದೆ, ಸ್ವಲ್ಪ ತಡ ಆಯ್ತು, ಕ್ಷಮಿಸಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅವರು ಬೆಲೆ ಏರಿಕೆ ಮಾಡ್ತಾರೆ, ನಾವು ಗ್ಯಾರಂಟಿಗಳು ಕೊಡ್ತೀವಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ಜನರ ಬದುಕು ಏನಾಗ್ತಿತ್ತು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಿ. ಯಾಕೆಂದ್ರೆ ಆಗ ಹೇಳ್ತಾ ಇರ್ತೀನಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಬೆಲೆಗೆ ಹೋಗ್ತಾ ಇದೆ. ಇದೆಲ್ಲ ಕೂಡ ನಿಜ ಆಗಿದೆ. ಹೋಟೆಲ್ ನೆನ್ನೆ ಎಲ್ಲ ಮೊನ್ನೆ ಭಾನುವಾರ, ನೆನ್ನೆ ಇರ್ಬೇಕು, ಮೊನ್ನೆ ನಾನು ನಮ್ಮ ಯಾವ್ದು ಖಾಸಗಿ ಹೋಟೆಲ್ ಹತ್ರ ಹೋಗಿದ್ದೆ. ಅರ್ಧ ಮುಚ್ಚಿಬಿಟ್ಟಿದ್ದಾರೆ, ನಮ್ಗೆ ಆಗ್ತಾ ಇಲ್ಲ ಈ ಕಾಂಪಿಟೇಷನ್ ಮಾಡಕ್ಕೆ, ಇಲ್ಲೆಲ್ಲ ಸೌದೆಗಳಲ್ಲಿ ನಾವು ಒಲೆ ಹಚ್ಚಕ್ ಆಗ್ತಾ ಇಲ್ಲ ಅಂತೇಳಿ. ಸಿಲಿಂಡರ್ 28 ರೂಪಾಯಿ ಒಂದ್ ಟೈಮಲ್ಲಿ ಏರಿಸಿದ್ರು. ಮೇ 7ನೇ ಮಾರ್ಚು 114 ರೂಪಾಯಿ, 23ನೇ ಮಾರ್ಚು 49 ರೂಪಾಯಿ, 1 ಏಪ್ರಿಲ್ 195ರಿಂದ 218 ಆಯ್ತು, 1 ಮೇಗೆ 993 ಆಯ್ತು. ಯಾರು ಕೂಡ ಕಮರ್ಷಿಯಲ್ ಇಲ್ಲಾಂದ್ರೆ ಮನೆಗಳಿಗೆ ಉಪಯೋಗಿಸುವಂಥದ್ದು ಎಲ್ಲರೂ ಕೂಡ ಇವತ್ತು ದೊಡ್ಡ ಗಾಬರಿ ಹಾಕಿ ಇದರಿಂದ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಾಪ ಆಗುತ್ತದೆ. ಇವತ್ತು ಇಂಥ ಒಂದು ದೊಡ್ಡ ಹೈಕ್ ಅನ್ನ ನಮ್ಮ ಕ್ರೂಡ್ ಆಯಿಲ್ ಕಡಿಮೆ ಆದ್ರೂ ಕೂಡ ಸರ್ಕಾರ ತಂದಿರುವಂತ ತಾಂಗಂತ ನಮ್ಮ ಹತ್ರ ಕಲೆಕ್ಟ್ ಮಾಡಿರೋದು ದಿನಕ್ಕೆ 1 ಲಕ್ಷ ಕೋಟಿ ರೂಪಾಯಿ. ಇದರಿಂದ ಟ್ಯಾಕ್ಸ್ ಹೊರಗೆ ಕೂಡ ಅವರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 lakh crore ಎವ್ರಿ ಡೇ, 1,000 crore, 1,000 crores, 1,000 crore every day. 1,000 crores ಎವ್ರಿ ಡೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬಿಡ್ಬೋದಾಯ್ತಲ್ಲ, ಬಿಟ್ಟು ಜನರಿಗೆ ಅನುಕೂಲ ಮಾಡಬಹುದಾಯ್ತು. ಸೊ ಈ ದೇಶದಲ್ಲಿ ಬಹುಶಃ ಬೇರೆ ಯಾವ ದೇಶದಲ್ಲೂ ಕೂಡ ಇಂಥ ಒಂದು ದೊಡ್ಡ ಹೆಚ್ಚುವರಿ ಆಗಿಲ್ಲ. ಅಂದ್ರೆ 7.52 ರೂಪಾಯಿ, 700 ರೂಪಾಯಿ 1 ಲೀಟರ್ಗೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಎಷ್ಟು ಅವ್ರಿಗೆ ಸಾಮಾನ್ಯ ಜನರ ನಿಮ್ಗೆಲ್ಲ ಅನುಕೂಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಈಗ ನಾವು ಪಿಕ್ಪಾಕೆಟ್ ಅಂದು 100 ನಾಟ್ ಅಂದು ಎಲ್ಲ ಹೇಳಿದ್ರು, ಏನೇನು ಭಾಷೆ ಬೇಕು, ಏನೇನು ಡಿಕ್ಷನರಿಗಳಲ್ಲಿ ಪದಗಳಿದೆ ಅದನ್ನೆಲ್ಲ ನಾವು ಈಚೆಗೆ ತೆಗೆದು ತಮ್ಮ ಗಮನವನ್ನು ಸೆಳೆದ್ರು. ಬಹಳ ಮಂದಿ ಅದಿಲ್ಲ, ನೀವು ಕಡಿಮೆ ಮಾಡ್ರಿ ಟ್ಯಾಕ್ಸ್ ನ ಅಂತ ಇಬ್ರು ಅಶೋಕ್ ಮತ್ತು ಅವರೆಲ್ಲ ರಾಪಿ ಇವ್ರು ಹೇಳ್ಬಿಟ್ಟವ್ರೆ, ವಿಜಯ ಹೇಳ್ತಾ ಇದ್ದಾರೆ. ಫಸ್ಟ್ ನೀವ್ ಕಡಿಮೆ ಮಾಡೋದ್ ಕಲಿಯೇ, ನೀವು ಕಡಿಮೆ ಮಾಡಿಸಿ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 1,000 ಕೋಟಿ ರೂಪಾಯಿ ಡೈಲಿ ಎಕ್ಸ್ಟ್ರಾ ತಗೋತಾ ಇದ್ದೀರಲ್ಲ, ಅದನ್ನ ನೀವು ಕಡಿಮೆ ಮಾಡಿ. ಸೊ ಈ ರೀತಿ ಇಡೀ ದೇಶದಲ್ಲಿ ಆಗ್ತಾ ಇರೋದು ತೊಂದರೆಯಿಂದ ಅಡಿಗೆ ಎಣ್ಣೆನೋ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಊಟ ಮಾಡೋದು ಕೂಡ ಎಣ್ಣೆ ಕಡಿಮೆ ಉಪಯೋಗಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪ್ರಧಾನಮಂತ್ರಿಗಳು ಅದನ್ನ ಉಪಯೋಗಿಸುದು. ಹಿಂಗೆ 43 ಲಕ್ಷ ಕೋಟಿಗಳನ್ನ ಬರೀ ಟ್ಯಾಕ್ಸಿನಲ್ಲೇ ಕೂಡ ಈಗಾಗಲೇ 12 ವರ್ಷದಿಂದ ಕಲೆಕ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ನಮ್ಮ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಕೇವಲ 71 ರೂಪಾಯಿ ಇದ್ದಿದ್ದು, ಡೀಸೆಲ್ 56 ರೂಪಾಯಿ ಇದ್ದಿದ್ದು
ಇವತ್ತು ಡೀಸೆಲ್ 99 ರೂಪಾಯಿಗೆ ಇವತ್ತು ಮುಟ್ಟಿದೆ. ಸೊ ಪೆಟ್ರೋಲ್ ಕೂಡ ತಮ್ಗೆ ಯಾರೇ ಗೊತ್ತಿದೆ, ನೀವೆಲ್ಲ ಇದನ್ನ ಅನುಭವಿಸ್ತಾ ಇದ್ದೀರಿ. ಸೊ ನಮ್ಮ ಪಕ್ಷ ಇವತ್ತು ಮೀಟಿಂಗ್ ಆದ್ಮೇಲೆ ನಾವೇನ್ ಪ್ರತಿಭಟನೆಯನ್ನ ಮಾಡಿ ಜನರ ಗಮನವನ್ನ ಸೆಳಿಬೇಕು ಅನ್ನೋದನ್ನ ಮಧ್ಯಾಹ್ನ ಮೇಲೆ ನಮ್ದು ಒಂದು ಸಭೆ ಇದೆ. ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಆ ಟೈಮ್ ಲೈನ್ ಅನ್ನ I am telling that we are going to finalize the timeline. Today we will announce after the 30th we will do, you can announce. 30ನೇ ತಾರೀಕು ಈ ಪ್ರತಿಭಟನೆಯನ್ನ ಎಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.